ನಮಸ್ಕಾರ, ನನ್ನ ಹೆಸರು ಅಶ್ವಥ್ ನಾರಾಯಣ ಅಂತ. ಸೊ ನಾವು ಶ್ರೇಯಸ್ ಹಾಸ್ಪಿಟಲ್ಗೆ ಒಂದು ಡೇ 1 ಇಂದ ಇಲ್ಲಿ ಒಂದು ಏನಂದ್ರೆ ಚೆಕ್ಅಪ್ ಆಗ್ಲಿ ಮತ್ತೆ ಸ್ಕ್ಯಾನಿಂಗ್ ಎಲ್ಲದಕ್ಕೂ ಇಲ್ಲೇ ತೋರಿಸ್ತಾ ಇದೀವಿ. ಸೊ ಇಲ್ಲಿ ಹೇಗೆ ಅಂದ್ರೆ ಇಲ್ಲಿ ಡಾಕ್ಟರ್ಸ್ ಮತ್ತೆ ಸ್ಟಾಫ್ ಮತ್ತೆ ಎಲ್ಲರೂ ನರ್ಸ್ ಸಮೇತ ತುಂಬಾ ಹೆಲ್ಪ್ಫುಲ್ ಆಗಿದ್ದಾರೆ ಮತ್ತು ತುಂಬಾ ಕೋಆಪರೇಟಿವ್ ಆಗಿದೆ. ಅದು ಹೇಗೆ ಅಂದ್ರೆ ತುಂಬಾ ಖುಷಿ ಕೊಡುತ್ತೆ. ಈಗ ನಾವು 8 years ಆಯ್ತು ಮ್ಯಾರೇಜ್ ಆಗಿ. ಸೊ 8 years ಇಂದ ನಾವು ತುಂಬಾ ಕಡೆ ತೋರಿಸಿದೀವಿ. ಸೊ ಇಲ್ಲಿ ಬಂದು ಎಲ್ಲ ಡಾಕ್ಟರ್ಸ್ ಕೇಳಿದಾಗ ನಮ್ಗೆ ಅಂದ್ರೆ ಕನ್ಫರ್ಮ್ ಆಯ್ತು. ಸೊ ಅದಾದ್ಮೇಲೆ ಅವ್ರು ಹೇಳಿದ ರೀತಿ ಎಲ್ಲ ನಾವು ಫಾಲೋ ಮಾಡಿದ್ವಿ. ಆಮೇಲೆ ಹೆರಿಗೆ ಕೂಡ ಆರಾಮಾಗಿ ಮಾಡ್ಕೊಟ್ರು. ಸೊ ಅದರಿಂದ ಒನ್ ಆಫ್ ದಿ ಬೆಸ್ಟ್ ಮೆಟರ್ನಿಟಿ ಹಾಸ್ಪಿಟಲ್ ಅಂದ್ರೆ ಶ್ರೇಯಸ್ ಮೆಟರ್ನಿಟಿ ಹಾಸ್ಪಿಟಲ್. ಸೊ ಅದರಿಂದ ನಮ್ಗೆ ತುಂಬಾ ಖುಷಿ ಆಗಿದೆ. ನನಗೆ 8 years ಆಯ್ತು ಮ್ಯಾರೇಜ್ ಆಗಿ. 8 years ಇಂದ ನನಗೆ ಪಾಪು ಆಗಿರ್ಲಿಲ್ಲ. ಹಿಂಗೆ ಸಡನ್ ಆಗಿ ನಾನು ಒಂದು ಚೆಕಪ್ಗೆ ಅಂತ ಬಂದಾಗ ಆಗ ಮ್ಯಾಮ್ ಹೇಳಿದ್ರು ಪಾಸಿಟಿವ್ ಬಂದಿದೆ ಅಂತ. ತುಂಬಾ ಖುಷಿ ಆಯ್ತು. ನನಗೆ ಅರುಣಾ ಮ್ಯಾಮ್ ಟ್ರೀಟ್ ಮಾಡ್ತಾ ಇದ್ದು ಹೇಗೆ ಅಂದ್ರೆ ಹಾಸ್ಪಿಟಲ್ ಪ್ರತಿ ಅವತ್ತಿಂದಾನು ನನಗೆ ಮ್ಯಾಮ್ ಅರುಣಾ ಮ್ಯಾಮ್ ಟ್ರೀಟ್ ಮಾಡಿದ್ದು. ನನಗೆ ಹೇಳೋವಾಗ ನನಗೆ ಯಾಕೆಂದ್ರೆ ಸ್ವಲ್ಪ ಡಿಪ್ರೆಷನ್ ಎಲ್ಲ ಹೋಗಿದ್ದೆ. ಹಂಗಾಗಿ ಮ್ಯಾಮ್ ನನಗೆ ನಿಧಾನ ಆಗಿ ಸ್ಲೋ ಆಗಿ ಎಲ್ಲ ಹೇಳ್ತಾ ಇದ್ರು. ಹ್ಯಾಪಿ ಆಗ್ತಾ ಇತ್ತು ನನಗೆ. ಮ್ಯಾಮ್ ಬಂದಾಗೆಲ್ಲ ನನಗೆ ಈ ತರ BP ಈ ತರ ಇದೆ ಇದೆ ಪ್ರತಿ ಒಂದು ನನಗೆ ನಿಧಾನಾಗೆ ಹೇಳ್ತಾ ಇದ್ರು, ಸ್ಮೂತ್ ಆಗಿ ಹೇಳ್ತಾ ಇದ್ರು. ನನ್ಗೊಂಥರ ಧೈರ್ಯ ತುಂಬಾ ತರ ಇರ್ತಿತ್ತು. ಬೇರೆ ಹಾಸ್ಪಿಟ್ಲಿಗೆ ಹೋಲಿಸ್ಕೊಂಡು ಹೋದ್ರೆ ನನಗೆ ಶ್ರೇಯಸ್ ಹಾಸ್ಪಿಟಲ್ ತುಂಬಾ ಇಷ್ಟ ಆಯ್ತು. ನನಗೆ ನಾರ್ಮಲ್ ಡೆಲಿವರಿ ಆಗುತ್ತೆ ಅನ್ನೋ ಒಂದು ಹೋಪ್ ಸಹ ನನಗೆ ಇರ್ಲಿಲ್ಲ. ಅರುಣಾ ಮ್ಯಾಮ್ ನನಗೆ ನಾರ್ಮಲ್ ಡೆಲಿವರಿ ಆಗುತ್ತೆ ಅನ್ನೋ ಒಂದು ಹೋಪ್ ಕೊಟ್ರು ನನಗೆ. ಆಕ್ಚುಲಿ ನಂದು ಇಡೀ ಡೇಟ್ ಬಂದು ನನಗೆ 11 August ಇದ್ದಿದ್ದು. ಮ್ಯಾಮ್ ಚೆಕ್ಅಪ್ಗೆ ಅಂತ ಬಂದಾಗ ಮ್ಯಾಮ್ ಹೇಳಿದ್ರು, ಇಲ್ಲ ಪಾಪು ನಿಂಗ್ ನಾರ್ಮಲ್ ಡೆಲಿವರಿ ಆಗುತ್ತೆ, ಸಿಸರಿಂಗ್ ಬೇಡ ಅಂತ ಹೇಳಿ, ನಿನ್ ದಪ್ಪ ಬೇರೆ ಇದೆಯಾ, ಸಿಸರಿಂಗ್ ಬೇಡ ಅಂತ ಹೇಳ್ಬಿಟ್ಟು ನಾರ್ಮಲ್ ಡೆಲಿವರಿನೇ ಮಾಡಿದ್ರು. ನಾರ್ಮಲ್ ಡೆಲಿವರಿ ಆಗೋ ಟೈಮಲ್ಲಿ ಪಾಪು ಹೆಡ್ ಸ್ವಲ್ಪ ಇದಾಗಿ ಸಿಸರಿಂಗ್ ಮಾಡ್ಬೇಕಾಗಿತ್ತು. ಆದ್ರೂ ನನಗೆ ಪೇನ್ ಇಲ್ದಂಗೆ ನನಗೆ ಏನು ಗೊತ್ತಾಗೇ ಇಲ್ಲ. ಅಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದ್ದಾರೆ. ಈಗ ಬಂದ್ರು ಅಷ್ಟೇ, ನಿಂಗೆ ಏನಾದ್ರು ಪೇನ್ ಆಗ್ತಿದ್ಯಾ ಏನು ಪ್ರತಿ ಒಂದು ನನಗೆ ಕೇರ್ ಮಾಡ್ತಿದ್ದಾರೆ. ಐ ಲವ್ ಇಟ್ ಹಾಸ್ಪಿಟಲ್. ಸೊ ಥ್ಯಾಂಕ್ಸ್ ಟು ಅರುಣಾ ಮೇಡಮ್ ಮತ್ತೆ ಅನಿತಾ ಮೇಡಮ್. ಯಾಕಂದ್ರೆ ಸಿಸರಿನ್ ಮಾಡಿದ್ದು ಅನಿತಾ ಮೇಡಮ್. ಬಟ್ ನಾವು ಓವರ್ ಆಲ್ ಡೇ 1 ಇಂದ ಇದುವರೆಗೂ ಅರುಣಾ ಮೇಡಮ್ ಹೇಳಿದ ರೀತಿ ಚೆಕ್ಅಪ್ ಆಗ್ಬೋದು, ಎಲ್ಲರೂ ಸಜೆಷನ್ಸ್ ಎಲ್ಲ ತಗೊಂಡಿರೋದ್ರಿಂದ ನಮ್ಗೆ ಒಂದು ಆರಾಮಾಗಾಯ್ತು. ಸೊ ಅದರಿಂದ ಈ ಇಬ್ರು ಡಾಕ್ಟರ್ಸ್ ಮತ್ತೆ ಎಲ್ಲಾ ಸ್ಟಾಫ್ ಸೊ ಎಂಟೈರ್ ಶ್ರೇಯಸ್ ಮೆಟರ್ನಿಟಿ ಹಾಸ್ಪಿಟಲ್ಗೆ ಥ್ಯಾಂಕ್ಸ್ ಕೊಡ್ತೀವಿ. ಕ್ಲೀನ್ನೆಸ್ ತುಂಬಾ ಚೆನ್ನಾಗಿದೆ. ಹೈಜಿನಿಕ್ ಮತ್ತೆ ಕ್ಲೀನ್ನೆಸ್ ಅಲ್ಲಿ ನಂಬರ್ 1 ಅಂತ ಹೇಳ್ಬೋದು. ಬೇರೆ ಹಾಸ್ಪಿಟಲ್ ಕಂಪೇರ್ ಮಾಡಿದ್ರೆ ನಂಬರ್ 1 ಮೆಟರ್ನಿಟಿ ಹಾಸ್ಪಿಟಲ್ ಶ್ರೇಯಸ್.